ನಾನಿವತ್ತು ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಅವಲಕ್ಕಿ ನಾವು ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ನೀವು ನೋಡಬಹುದು. ಫಸ್ಟ್ ಒಂದು ಪಾತ್ರೆ ಇಟ್ಟಿದ್ದೀನಿ, ಆಯಿಲ್ ಹಾಕ್ತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ ನಾವೇ ಕೊಬ್ಬರಿ ಕಡಲೆ ಬೀಜ ಎಲ್ಲ ತಗೊಂಡೋಗಿ ಎಣ್ಣೆ ಮಿಲ್ಲಲ್ಲಿ ಮಾಡಿಸ್ಕೊಂಬಂದಿರೋಂತಹ ಎಣ್ಣೆ. ಇದು ನಾವೇ ಹೋಮ್ ಮೇಡ್ ಎಣ್ಣೆ, ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋ ಎಣ್ಣೆ, ಮಾಡಿಸಿರೋ ಎಣ್ಣೆ. ಇದು ಪಾತ್ರೆ ಕಾದ್ಮೇಲೆ ಅವಲಕ್ಕಿ ಎಲ್ಲ ಕ್ಲೀನ್ ಮಾಡಿ ಅವಲಕ್ಕಿ ಎಲ್ಲನ ಕ್ಲೀನ್ ಮಾಡಿ ನಾಲ್ಕು ಸರಿ ತೊಳೆದಿದ್ದೀನಿ. ಅದರಲ್ಲಿ ಗಲೀಜಿರುತ್ತೆ ಅಂತ ನಾ ಫಿಲ್ಟರ್ ನೀರು ಹಾಕಿ 4 ಸರಿ ತೊಳೆದು ಒಂದು 2 ನಿಮಿಷ ನೆನೆಸಿಟ್ಟು ಬಸ್ತು ಇಟ್ಟಿದ್ದೀನಿ ಅವಲಕ್ಕಿನ. ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ನಾನು ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ 4, ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ, ನೀವು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೋಳು ಲಿಂಬೆಹಣ್ಣೆ ಹಿಂಡಿ ಇಟ್ಕೊಂಡಿದ್ದೀನಿ. ಮತ್ತು ಉದ್ದಿನಬೇಳೆ, ಇಲ್ಲಿ ಕಡಲೆಬೇಳೆ ತೆಗೆದಿಟ್ಕೊಂಡಿದ್ದೀನಿ, ಕಡಲೆ ಬೀಜ, ಮತ್ತು ಒಂದು ಸ್ವಲ್ಪ ಅರಿಶಿನದ ಪುಡಿ, ಮತ್ತು ಉಪ್ಪಿನ ಪುಡಿ ಒಂದು ಸ್ವಲ್ಪ, ಇಷ್ಟು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಓಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಈಗ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕ್ತಾ ಇದ್ದೀವಿ. ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲಿ ಚೆನ್ನಾಗಿ ಮುಗಿಸ್ಕೊಂಡು ಇವಾಗ ಇದಕ್ಕೆ ಕಡಲೆ ಬೀಜ ಹಾಕ್ತಾ ಇದ್ದೀವಿ. ಕಡಲೆ ಬೀಜ ಚಟ್ಪಟ್ ಅಂತ ಸಿಡಿಬೇಕು. ಈಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪಿದ್ರೆ ಅದು ಒಂದು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ. ಉದ್ದಿನಬೇಳೆ ಲಾಸ್ಟಿಗೆ ಹಾಕ್ಕೊಬೇಕು, ಫಸ್ಟೇ ಹಾಕ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಲಾಸ್ಟಿಗೆ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಉದ್ದಿನಬೇಳೆ ಹಾಕ್ಕೋಬೇಕು. ಆ ಎಣ್ಣೆ ಬಿಸಿಗೇನೆ ಅದು ಫ್ರೈ ಆಗಿಬಿಡುತ್ತೆ. ನಾವು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಿದ್ರೂ ಎಣ್ಣೆ ಬಿಸಿಗೆ ಫ್ರೈ ಆಗುತ್ತೆ. ನಾವು ಈರುಳ್ಳಿ ಹಾಕಿಲ್ಲ ಇಲ್ಲಿ. ಇವಾಗ ಈರುಳ್ಳಿ ಹಾಕ್ಕೋಬೇಕಾಗಿತ್ತು, ಆ್ಯಕ್ಚುಲಿ ನಾವು ಹಾಕಿಲ್ಲ. ನೀವು ಹಾಕ್ಕೊಳ್ಳಿ ಈರುಳ್ಳಿನ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಈ ಅವಲಕ್ಕಿಗೆ ಹಾಕ್ಕೊತಾ ಇದ್ದೀವಿ. ನಾವು ಈರುಳ್ಳಿ ಯಾಕೆ ಹಾಕಿಲ್ಲ ಅಂತಂದರೆ ನಮ್ಮನೇಲಿ ಈರುಳ್ಳಿ ತಿನ್ನಲ್ಲ ನಮ್ಮ ಅಪ್ಪಾಜಿ, ಅದಕ್ಕೆ ನಾವು ಲಾಸ್ಟಿಗೆ ಹಾಕೋಣ ಅಂತ ಹಂಗೆ ಇಟ್ಟಿದ್ವಿ. ಇವಾಗ ಅವಲಕ್ಕಿ ಆ್ಯಡ್ ಮಾಡ್ತಾ ಇದ್ದೀವಿ. ಅವಲಕ್ಕಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗ್ಕೋಬೇಕು. ಈ ಥರ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅರಿಶಿನ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಹಂಗಾಗಿ ಕಾಯಿ ತುರಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಕಾಯಿ ತುರಿ ಜಾಸ್ತಿನೂ ಹಾಕೋಬಾರ್ದು, ಕಡಿಮೆನೂ ಹಾಕೋಬಾರ್ದು, ಮೀಡಿಯಮಾಗಿ ಹಾಕ್ಕೊಳ್ಳಿ, ಟೇಸ್ಟ್ ಬರುತ್ತೆ ಚೆನ್ನಾಗಿ. ಹಸಿ ಕಾಯಿ ತುರಿ ತುರಿದು ಇಟ್ಕೊಂಡಿರೋದು ಹಾಕ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ರೀತಿ ಅವಲಕ್ಕಿ ಒಗ್ಗರಣೆ ಮಾಡ್ಕೋಬೋದು ಅಂತ. ನಿಂಬೆಹಣ್ಣಿನ ರಸ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀವಿ. ನಿಂಬೆ ರಸ ಹಾಕಿದ್ರೆ ಟೇಸ್ಟ್ ಬರುತ್ತೆ, ಹುಳಿ ಎಲ್ಲ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.